ಎಕ್ಸ್ಪೈರಿ ಎರಡೂ ಇತ್ತು. ಸೊ ಇವತ್ತು ಒಳ್ಳೆ ಮೂಮೆಂಟ್ ಸಿಗುತ್ತೆ ಅಂದ್ಕೊಂಡಿದ್ವಿ. ಸೊ ಇಲ್ಲಿಂದ ಡ್ರಾಪ್ ಆದಂಥದ್ದು ತಿರ್ಗಾ ಮೇಲೋಯ್ತು, ತಿರ್ಗಾ ಕೆಳಗೆ ಬಂತು, ಸೈಡ್ ವೇಸ್ ಆಯಿತು. ಕೊನೆಗೆ 3 ಗಂಟೆ ಮೇಲೆ ಒಳ್ಳೆ ರ್ಯಾಲಿನೂ ಕೊಡ್ತು. ಸೊ ಇಂಥ ಒಂದು ಮಾರ್ಕೆಟಲ್ಲಿ ಇವತ್ತು ತುಂಬ ಜನ ಲಾಸ್ ಮಾಡ್ಕೊಂಡಿರ್ತಾರೆ. ಸಿ ಇ ಅಂದಾಗ ಪಿ ಇ ಬಂದಿರುತ್ತೆ, ಪಿ ಇ ಅಂದಾಗ ಸಿ ಇ ಬಂದಿರುತ್ತೆ. ಸೊ ಇಂಥ ಮಾರ್ಕೆಟನ್ನು ಹೇಗೆ ಮಾಡೋದು ಅನ್ನೋದು ನಮ್ಮ ಮೈಂಡ್ ಸೆಟ್. ಆದರೆ ಇವತ್ತು ನಮಗೆ 1 ಅವರ್ ಝೋನ್ ಎಷ್ಟು ಚಂದ ರೆಸ್ಪೆಕ್ಟ್ ಮಾಡಿದೆ ಅಂತ ಹೇಳಿದರೆ, ಆ 1 ಅವರ್ ಝೋನಲ್ಲಿ ನಮಗೆ ಬೇಕಾದಂಥ ಪಾಯಿಂಟ್ಸ್ ಈಸಿಯಾಗಿ ಕೊಟ್ಟಿದೆ. ಅದು ಅಷ್ಟಿಷ್ಟು ಪಾಯಿಂಟ್ ಅಲ್ಲ ಫ್ರೆಂಡ್ಸ್, 27 ಪಾಯಿಂಟನ್ನು ಈಸಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿದೆ. ಸೊ ಅದು ಹೇಗೆ ಅಂತ ನೋಡೋಣ. ಸೊ ಎಲ್ಲರಿಗೂ ನಮಸ್ತೆ, ವೆಲ್ಕಮ್. ಸೊ ನೋಡಿ, ಈ ಟ್ರೇಡನ್ನು ಮಾಡೋದಕ್ಕೆ ಖಾಲಿ ಚಾರ್ಟಲ್ಲಾದರೆ ಮಾಡೋಕ್ಕಾಗಲ್ಲ. ಇವತ್ತಿನ ಡೈಲಿ ಚಾಲೆಂಜಲ್ಲಿ ನಾವು ನೋಡೋದು ಏನಂತೇಳಿ, ನಮ್ಮ ಚಾರ್ಟನ್ನು ಅಪ್ಲೈ ಮಾಡಿದಾಗ, ನಮ್ಮ ಲೈನ್ಸನ್ನು ಅಪ್ಲೈ ಮಾಡಿದಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಲೈನ್ಸ್ಗಳು ಫಾಲ್ ಆಗಿದೆ. ಸೊ 1 ಅವರ್ ಝೋನಿಂದ ಫಾಲ್ ಆಯಿತು. ರೀಟೆಸ್ಟ್ ವೆಯ್ಟ್ ಮಾಡ್ತಿದ್ವಿ, ರೀಟೆಸ್ಟ್ ಆಗಿರಲಿಲ್ಲ. ಆದರೆ ರೀಟೆಸ್ಟ್ ಆಗದೇ ಇದ್ದಾಗ ನಮ್ಮ ಹತ್ರ ಇನ್ನೊಂದು ಸ್ಟ್ರಾಟರ್ಜಿ ಇದೆ. ಸೊ ಆ ಸ್ಟ್ರಾಟರ್ಜಿ ಪ್ರಕಾರ ಈ ಕ್ಯಾಂಡಲ್ ಫಾರ್ಮೇಷನ್ ಆದಂಥ ಕ್ಯಾಂಡಲ್ ಬ್ರೇಕ್ ಆದಾಗ ನಾವು ತೊಗೊಬೋದು. ಆದರೆ ಅದನ್ನು ಸುಮ್ಮನೆ ಬ್ಲೈಂಡ್ ಫೋಲ್ಡಲ್ಲಿ ತೊಗೊಳ್ಳೋದಿಲ್ಲ, ನಮಗೆ ಅದು ಕನ್ಫರ್ಮೇಷನ್ ಆಪ್ಷನ್ಸಲ್ಲೂ ಕೊಡಬೇಕು. ಸೊ ಅದು ಆಪ್ಷನ್ಸಲ್ಲೂ ಕೊಟ್ಟಾಗ ನಾವು ಇಲ್ಲಿ ಟ್ರೇಡನ್ನು ಎಂಟ್ರಿ ಮಾಡ್ತೀವಿ. ಸೊ ಇದು ಇಲ್ಲಿಂದ ಬಂದಂಥ ಟ್ರೇಡು. ಸೊ ಇದು ಬ್ರೇಕ್ ಆದಾಗ, ಸೊ ಈ ಲೈನನ್ನು ಬ್ರೇಕ್ ಆದಾಗ ನಾವಿಲ್ಲಿ ಎಂಟ್ರಿ ತೊಗೊಬೋದು. ಸೊ ಎಂಟ್ರಿ ತಗೊಳ್ತಿದ್ದಾಗೇ 276ಇಂದ ಹಿಡಿದು ಅದು 308ವರೆಗೆ, ಅಂದರೆ 30 ಪಾಯಿಂಟ್ಸು ಈಸಿಯಾಗಿ ಮೂವ್ಮೆಂಟ್ ಕೊಟ್ಟಿದೆ. ಸೊ ಇದು ಇಲ್ಲಿರುವ ಮಾರ್ನಿಂಗ್ ಟ್ರೇಡ್ ಕಂಪ್ಲೀಟೆಡ್ ಅಂತ ಹೇಳಿದರೆ, ಇದು ಬ್ರೇಕೌಟ್ ಆದಾಗ ತಗೊಂಡು ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟೆಡ್ ಮಾಡಿದ್ದೀವಿ ನಾವು ಟ್ರೇಡನ್ನು. ಇದು ಮಾರ್ನಿಂಗ್ ಟ್ರೇಡ್ ಪಿ ಇ ಸೈಡಲ್ಲಿ ಕಂಪ್ಲೀಟ್ ಆಯಿತು, ನಾವು ಸಿ ಇ ಸೈಡಲ್ಲಿ ನೋಡೋಕ್ಕೆ ಹೋಗಲಿಲ್ಲ. ತಿರ್ಗಾ ಸೆಕೆಂಡ್ ಹಾಫ್ ಥಿಯರಿ ಬಂದಾಗ 1 ಅವರ್ ಝೋನನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 1 ಅವರ್ ಝೋನ್, ಸೊ 1 ಅವರ್ ಝೋನನ್ನು ಈಸಿಯಾಗಿ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದನೇ ಅದು ಕ್ಯಾಂಡಲ್ ಮಾಡ್ಕೊಂಬಂದಿದೆ. ಇದು ಯಾಕೆ ಕ್ಯಾಂಡಲ್ ಅಂದರೆ ನಿಮಗೆ ಗೊತ್ತಿದೆ, ಟ್ವಿಝರ್ ಬಾಟಮ್ ಅಂತ ಹೇಳ್ತಾರೆ. ಸೊ ಇದು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಇದೆ ಅಂತ ಲೆಕ್ಕ. ಸೊ ಹಾಗಾಗಿ ಏನಾಯಿತು, ಇಲ್ಲಿಂದ ಬಂದಂಥ ಕ್ಯಾಂಡಲು ನಮಗೆ ಇದು ಬ್ರೇಕಿಂಗ್ ಆಗಿ ಕ್ಲೋಸ್ ಕೊಟ್ಟ ನಂತರ ನಾವಿಲ್ಲಿ ಎಗೇನ್ ಬೈ ಮಾಡಿದ್ದೀವಿ. ಸೊ ಈ ಬೈಯಿಂಗಲ್ಲಿ ಏನಾಯಿತು, ಈ ಬೈಯಿಂಗಲ್ಲಿ ನಾವು ಮಾಡಿದ್ರಿಂದ 258ಇಂದ ಎಗೈನ್ ನಮ್ಮ 20 ಪಾಯಿಂಟ್ಸ್. ಸೊ ಈಸಿಲಿ 20 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ, ಬೆಳಿಗ್ಗೆ 30 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ. ಸೊ ಟೋಟಲಿ ನಾವು 50 ಪಾಯಿಂಟ್ಸನ್ನು ಇವತ್ತು ಕ್ಯಾಪ್ಚರ್ ಮಾಡ್ಬೋದಿತ್ತು, ಆರಾಮಾಗಿ ಮಾಡ್ಬೋದು. ಆದರೆ ಎಲ್ಲರ ಕೈಯಲ್ಲೂ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ. ಸೊ ಆ್ಯಾವ್ರೇಜ್ ಆಗಿ ತೆಗೆದ್ರು ಒಂದು 20 ಪಾಯಿಂಟ್ಸ್ ಇವತ್ತು ಸಹ ಡನ್. ಸೊ ಇವತ್ತು ನಾವು ಪ್ರಾಫಿಟಬಲ್ ಆಗೇ ಇದ್ವಿ. ಸೊ ನಮ್ಮ ಡೈರೆಕ್ಷನ್ನು ಕರೆಕ್ಟ್ ಇತ್ತು, ನಮ್ಮ ಲೈನ್ಸು ರೆಸ್ಪೆಕ್ಟ್ ಕೊಟ್ಟಿದೆ, ಈಸಿಯಾಗಿ ರೆಸ್ಪೆಕ್ಟ್ ಕೊಟ್ಟಿದೆ. ನಮ್ಮ ಸ್ಟ್ರೈಕ್ ಪ್ರೈಸ್ ಚೂಸಿಂಗ್ ಕರೆಕ್ಟಾಗಿದೆ. ಸೊ ಸ್ಟ್ರೈಕ್ ಪ್ರೈಸ್ ಕರೆಕ್ಟಾಗಿ ಚೂಸ್ ಮಾಡಿದ್ರಿಂದಾಗಿ ನಮಗೆ ಈ ಮೊಮೆಂಟಮ್ ಸಿಕ್ಕಿದೆ. ಇಲ್ಲೂ ಸಹ ನೋಡ್ಬೋದು, ಈಸಿಯಾಗಿ ಟ್ರಿಪಲ್ ಬಾಟಮ್ ಮಾಡಿದೆ ನೋಡಿ. ಪ್ಯಾಟ್ರನ್ 1, 2 ಆ್ಯಂಡ್ 3 ಕರೆಕ್ಟ್ ಅಲ್ವಾ? ಈ 3 ಪ್ಯಾಟ್ರನ್ ಟ್ರಿಪಲ್ ಬಾಟಮ್ ಆದ ನಂತರ ಅದು ಬ್ರೇಕ್ಔಟ್ ಕೊಡ್ತು. ನಾವು ಈ ಸ್ವಿಂಗ್ ಬ್ರೇಕ್ ಆದಮೇಲಿಂದ ತಗೊಳ್ಳಿಕ್ಕೆ, ಸೊ ಸ್ವಿಂಗ್ ಬ್ರೇಕ್ ಆದಮೇಲೆ ತಗೊಂಡಿದ್ರು ಸಹ ಇಲ್ಲಿಂದ ಇಲ್ಲಿಗೆ ಒಳ್ಳೆ ಮೂವ್ಮೆಂಟು. ಬಟ್ ಇಟ್ ವಾಸ್ ಲೇಟ್. ಯಾಕೆ ಅಂತ ಹೇಳಿದ್ರೆ 3 ಗಂಟೆ ನಂತರ ಕ್ಯಾಂಡಲ್ ಹೋಗ್ತಿರೋದು. ಅದು ಇವತ್ತು ಎಕ್ಸ್ಪೈರಿ ಇರಬೇಕಾದ್ರೆ 3 ಗಂಟೆ ನಂತರ ಕ್ಯಾಂಡಲ್ಗೆ ನಾವು ಟ್ರೇಡನ್ನು ಇನಿಷಿಯೇಟ್ ಮಾಡೋದಿಲ್ಲ. ಸೊ ಈ ಟ್ರೇಡ್ ಮಿಸ್ ಆಯಿತು. ಬಟ್ ನಮಗೆ ಬೆಳಿಗ್ಗೆ ಮಧ್ಯಾಹ್ನ ನೋಡಿ, ಇಲ್ಲಿ ರೀಟೆಸ್ಟ್ ಆಗಿ ಬರಬೇಕಾದ್ರೆ ಈ ಲೋ ಬ್ರೇಕ್ ಆದಾಗ ನಮಗೆ ಇಲ್ಲಿಂದ ಇಲ್ಲಿಗೊಂದು ಟ್ರೇಡ್ ಸಿಕ್ಕಿದ್ದು, ಅದು ನಮ್ಮ 20 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ. ನಂತರ ಅದು ಮಾರ್ಕೆಟ್ ಅದೇ ಝೋನಲ್ಲೇ ಇತ್ತು, ನಮಗೆ ಯಾವುದೇ ಟ್ರೇಡ್ ಸಿಗಲಿಲ್ಲ. ಮತ್ತು ನಮಗೆ ಟ್ರೇಡ್ ಇನಿಷಿಯೇಟ್ ಆಗದೆ ಇರೋದ್ರಿಂದ ಸಹ ಸ್ಟಾಪ್ ಲಾಸ್ ಆಗಲಿಲ್ಲ. ನೋಡಿ, ಟ್ರೇಡ್ ತಗೊಂಡು ಲಾಭ ಮಾಡೋದು ಒಂದು, ಪ್ರಾಫಿಟ್ ಮಾಡೋದು ಒಂದು, ಟ್ರೇಡ್ ತಗೊಂಡು ಲಾಸ್ ಮಾಡ್ಕೊಳ್ಳೋದು ಒಂದು ರೀತಿ. ಆದರೆ ಟ್ರೇಡ್ ತಗೊಳ್ದೇ ನ್ಯೂಟ್ರಲ್ ಆಗಿರೋದಿತ್ತಲ್ಲ, ದಟ್ ಈಸ್ ವೆರಿ ಗ್ರೇಟ್. ಸೊ ಆ ರೀತಿ ನಾವು ಮಧ್ಯಾಹ್ನದ ನಂತರ ಯಾವುದೇ ಟ್ರೇಡ್ ನಮಗೆ ಇನಿಷಿಯೇಟ್ ಆಗಲಿಲ್ಲ, ಬಿಕಾಸ್ ಇಟ್ ವಾಸ್ ಬಿಟ್ವೀನ್ ದ ಝೋನ್. ಈ ಝೋನಲ್ಲಿದ್ದಾಗ ನಾವು ಸಿ ನೋಡಲ್ಲ, ಪಿ ನೋಡಲಿಕ್ಕೆ ನಮ್ದು ಆಲ್ರೆಡಿ ಒಂದು ಟ್ರೇಡ್ ಡನ್. ಸೊ ಹಾಗಾಗಿ ನಮ್ಗೆ ಯಾವುದೇ ಟ್ರೇಡ್ ಇರಲಿಲ್ಲ. ಸೊ ವಿ ವೇರ್ ಸೇವ್ಡ್. ಸೊ ಇದು ನಮ್ಮ ಇವತ್ತಿನ ಮಾರ್ಕೆಟು. ಸೈಡ್ ವೇಸ್ ಇತ್ತು ಮಧ್ಯಾಹ್ನದ ನಂತರ, ಬೆಳಿಗ್ಗೆ ಒಂದೊಳ್ಳೆ ಮೂಮೆಂಟ್ ಇತ್ತು. ಬಟ್ ನಮಗೆ ಕನ್ಫರ್ಮೇಷನ್ ಯಾವುದು ಕೊಡದೇ ಇರೋದ ಕಾರಣ ನಾವು ಈ ಟ್ರೇಡ್ ಇಲ್ಲಿ ದಾಟಿದ ಮೇಲೇ ತಗೊಳ್ಬೇಕಾಗಿ ಬಂತು. ಸೊ ನಮಗಿದು ಒಂದು ಟ್ರೇಡ್ ಇಲ್ಲಿ, ಮತ್ತೊಂದು ಇಲ್ಲಿ, ಸೊ 2 ಟ್ರೇಡ್ ಮಾತ್ರ ಸಿಕ್ಕಿದ್ದು. ಸೊ ಇವತ್ತು ಪ್ರಾಫಿಟಬಲ್ ಟ್ರೇಡ್ ಆಗಿದ್ವಿ. ನೀವು ಟ್ರೇಡರ್ ಆಗಬೇಕು, ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಂದ್ರೆ, ನಿಫ್ಟಿಯಲ್ಲಿ ರೆಗ್ಯುಲರಾಗಿ ಇನ್ಕಮ್ ಮಾಡಬೇಕಂತಿದ್ರೆ ಬನ್ನಿ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ, ನಿಮ್ಮನ್ನು ನಾವು ಗೈಡ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಸೊ ಅದರಿಂದಾಗಿ ನೀವು ಸಹ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ 1000 ಸಬ್ಸ್ಕ್ರೈಬರ್ ಆದರೆ ನಾವು ರೆಕಾರ್ಡೆಡ್ ಲೈವ್ ಸ್ಟಾರ್ಟ್ ಮಾಡ್ತೀವಿ.
ಸೊ ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಆದಷ್ಟು ಬೇಗ ಅದು ಟಾರ್ಗೆಟನ್ನು ರೀಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.